ಕರ್ನಾಟಕ ರಕ್ಷಣಾ ಸಮಿತಿಯು ಸಮಾಜಮುಖಿ ಕೆಲಸದಲ್ಲಿ ತೊಡಗಿರುವ ಬಡವರ ಬಂಧು ಕಟ್ಟಕಡೆ ವ್ಯಕ್ತಿಯ ಆಶಾ ಕಿರಣವಾಗಿ ಅನೇಕ ಸಮಾಜ ಸೇವಾ ಕೆಲಸಗಳಲ್ಲಿ ನಿರತರಾಗಿ ಸುಮಾರು 25ರಿಂದ 30 ದೇವಾಲಯಗಳನ್ನು ಕಟ್ಟಿಸಿ ಬಡಬಗ್ಗರ ಬದುಕಿನ ಆಶಾ ಕಿರಣವಾಗಿ ತಮ್ಮ ಬದುಕಿನ ಯಾರಿಗಾದರೂ ಸಹಾಯ ಮಾಡಿಕೊಂಡು ನೊಂದವರ ಪಾಲಿನ ಕಾಮಧೇನುವಾಗಿ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬಂದಿರುವ ಟಿ ಶ್ರೀನಿವಾಸಪ್ಪ ಇವರು ಇಂತಹ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಲು ಮುಖ್ಯ ರೂವಾರಿಗಳು ಅವರ ಧರ್ಮಪತ್ನಿ. ನಾಡಿನ ನಾಣ್ಣುಡಿಯಂತೆ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ದಿಟ್ಟ ಮಹಿಳೆ ಇರ್ತಾರೆ ಎಂಬಂತೆ ಇವರ ಸಮಾಜಮುಖಿ ಕೆಲಸಗಳ ಹಿಂದೆ ತಮ್ಮ ಧರ್ಮಪತ್ನಿಯ ಬೆನ್ನೆಲುಬು ಅಪಾರವಾಗಿದೆ. ಇಂತಹ ಸಮಾಜಮುಖಿ ಸಮಾಜ ಸೇವಕರನ್ನು ಗುರುತಿಸಿ ಕರ್ನಾಟಕ ರಕ್ಷಣಾ ಸಮಿತಿಯು ಶ್ರೀಯುತರಿಗೆ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡುವುದರ ಮುಖಾಂತರ ಅವರ ಗೌರವವನ್ನು ಮೇರು ಶಿಖರಕ್ಕೆ ಏರಿಸಿದ್ದಾರೆ. ಕರ್ನಾಟಕ ರಕ್ಷಣಾ ಸಮಿತಿಯ ಕಾರ್ಯವೈಖರಿಯನ್ನು ಕೊಂಡಾಡಿದ ಟಿ ಶ್ರೀನಿವಾಸಪ್ಪ ಸಮಾಜದಲ್ಲಿ ಅನೇಕ ಕನ್ನಡ ಪರ ಇತರ ಸಂಘಟನೆಗಳು ಇದ್ದರೂ ಅವುಗಳ ಕಾರ್ಯವೈಖರಿಯನ್ನು ನಾವು ಟೀಕಿಸದೆ ನಮ್ಮ ಕನ್ನಡ ಪರ ಸಂಘಟನೆಯ ಕಾರ್ಯ ವರ್ಚಸ್ಸನ್ನು ಹೆಚ್ಚಿಸಿಕೊಂಡು ಕಾರ್ಯವನ್ನು ಮುಖರಾಗಬೇಕು ಅಂತ ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಟಿ ಶ್ರೀನಿವಾಸಪ್ಪ ಮಾತನಾಡುತ್ತಾ, ನಾನು ಬಹಳ ಬಡ ಕುಟುಂಬದಿಂದ ಬಂದಿರುವ ನಾನು ಬಡವರ ಬದುಕಿನ ಬಗ್ಗೆ ನನಗೆ ಅರಿವಿದೆ. ಅವರ ಕಷ್ಟದ ಬಗ್ಗೆ ನನಗೆ ಅರಿವಿರುವ ನಾನು ಬಹುಬೇಗನೆ ಕಷ್ಟ ಅಂತ ಬಂದವರಿಗೆ ನೆರವಾಗುವುದು ನನ್ನ ಕರ್ತವ್ಯ. ಹಾಗಾಗಿ ಉಳಿಸಿದ್ದು ಪರರಿಗೆ ಬಚ್ಚಿಟ್ಟಿದ್ದು ಬೇರೆಯವರಿಗೆ ಎಂಬಂತ ಬದುಕುತ್ತಿರುವ ಸರಳ ಜೀವಿಯಾಗಿ ಸಮಾಜದಲ್ಲಿ ಗುರುತಿಸಿಕೊಳ್ಳಬೇಕು. ಸಮಾಜಕ್ಕೆ ನನ್ನಿಂದ ಏನಾದರೂ ಒಂದು ಸೇವೆ ಮಾಡಬೇಕು ಎನ್ನುವ ಮಹದಾಸೆಯಿಂದ ಸುಮಾರು 100 ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವ ಕೆಲಸಕ್ಕೆ ಕೈ ಹಾಕಿದ್ದು ಅವರನ್ನು ಸಮಾಜಕ್ಕೆ ಉತ್ತಮ ಪ್ರಜೆಗಳಾಗಿ ಕೊಡುವುದೇ ನನ್ನ ಆಶಯವಾಗಿದೆ. ಮಕ್ಕಳನ್ನು ದೇವರು ಎಂಬುದಾಗಿ ಕರೀತಾರೆ. ಅಂತಹ ಮಕ್ಕಳು ಸಮಾಜಕ್ಕೆ ಉತ್ತಮ ಪ್ರಜೆಗಳಾಗಬೇಕೆಂಬುದು ನನ್ನ ಆಸೆ ಅಂತ ತಿಳಿಸಿದರು.